ಸಮಸ್ತ ಕನ್ನಡದ ವೀಕ್ಷಕರಿಗೆ ಮತ್ತೊಮ್ಮೆ ಅಯೋಧ್ಯೆಯಿಂದ ಸ್ವಾಗತ. ನಾವು ಈಗ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ಸ್ವಾಮೀಜಿಯವರ ಜೊತೆಯಲ್ಲಿದ್ದೇವೆ. ಈಗಷ್ಟೇ ರಾಮ ಮಂದಿರದ ದರ್ಶನವನ್ನ ಮಾಡಿ ಬಂದಿದ್ದಾರೆ ಶ್ರೀಗಳು. ಮಾತನಾಡಿಸೋ ಪ್ರಯತ್ನವನ್ನ ಮಾಡೋಣ. ಶ್ರೀಗಳ ನಮಸ್ಕಾರ. ಈಗಷ್ಟೇ ದೇವಸ್ಥಾನವನ್ನ ಗಮನಿಸಿ ಬಂದ್ರಿ. ಮಂದಿರ ನಿರ್ಮಾಣ ಕಾರ್ಯ ಹಾಗಾಗ್ತಿದೆ, ಇಷ್ಟು ಅದ್ಭುತವಾಗಿ ಆಗ್ತಿದೆ ಅಂತ ಹೇಳಿ ಇಡೀ ವಿಶ್ವದಾದ್ಯಂತ ಚರ್ಚೆ ಆಗ್ತಿದೆ. ತಾವು ಕಣ್ಣಾರೆ ಅದನ್ನ ಗಮನಿಸ್ತಾ ಬಂದಿದ್ದೀರಿ ಪ್ರಾರಂಭಿಕ ದಿನದಿಂದಲೂ ಕೂಡ. ಹೇಗೆ ಸಿದ್ಧವಾಗಿದೆ ರಾಮ ಮಂದಿರ, ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ? ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠೆಗೆ ಮಂದಿರ ಸುಂದರವಾಗಿ ಸಿದ್ಧಗೊಂಡಿದೆ. ಈಗ ನೀವೇ ನೋಡ್ತಾ ಇರುವಂತೆ ಸುತ್ತಮುತ್ತಲ ಪರಿಸರ ಪೂರ ಸ್ವಚ್ಛವಾಗಿದೆ. ಇನ್ನು ಅನುಷ್ಠಾನ ಮಂಟಪ, ಯಜ್ಞಶಾಲೆ ಸಿದ್ಧವಾಗಿದೆ. ಈಗ ತಾನೇ ರಾಮದೇವರನ್ನು, ಆ ಬಿಂಬವನ್ನು, ಮೂಲ ಪ್ರತಿಮಾ ಏನಿದೆ ಅದನ್ನು ಪ್ರತಿಷ್ಠಾ ಮಾಡಲಿಕ್ಕೆ ಪೂರ್ವಭಾವಿಯಾಗಿ ಆ ಮಂಟಪದ ಆ ಪ್ರತಿಮೆಯ ತಳಭಾಗದಲ್ಲಿ ಈಗ ಕೂರ್ಮಪೀಠದ ಸ್ಥಾಪನೆ ಆಯಿತು. ಅಲ್ಲಿ ಪಂಚಾಮೃತ ಅಭಿಷೇಕ ಆಯಿತು. ನವ ಧಾನ್ಯಗಳು, ಆಮೇಲೆ ಸಪ್ತ ಧಾತುಗಳು, ಇನ್ನು ನವರತ್ನಗಳು, ತೀರ್ಥಗಳು, ಇನ್ನು ಅಶ್ವಶಾಲೆ, ಗಜಶಾಲೆ, ಇನ್ನು ಗೋಶಾಲೆ, ಇನ್ನು ಸರೋವರಗಳು, ವಲ್ಮೀಕ ಮೊದಲಾದಂತಹ ಪವಿತ್ರ ಸ್ಥಳಗಳ ಮೃತ್ತಿಕಾ ಸ್ಥಾಪನೆ ಇವೆಲ್ಲ ನಡೆದು ರಾಮದೇವರ ಯಂತ್ರ ಅದರ ಸ್ಥಾಪನೆಯೂ ಆಯಿತು. ಅದನ್ನು ಮುಗಿಸ್ಕೊಂಡು ನಾವು ಇವಾಗ ಬರ್ತಾ ಇದ್ದೇವೆ.